ನೆಕ್ಸ್ಟ್ನೇ ವಾರದಿಂದ ನಮ್ಮ ಬಸ್ ಕಾಟೇರೋದು ಬರ್ತೈತೆ. ಮೇಕಿಂಗ್ ಆಗಲಿ ಅವ್ರ ಥಿಂಕ್ ಆಗಲಿ ಅವ್ರ ಆ್ಯಕ್ಷನ್ ಆಗಲಿ ಅವ್ರ ರಿಯಾಕ್ಷನ್ ಆಗಲಿ ಒಂದು ಹೊಡೆಯೋದಾಗಲಿ ನೆಕ್ಸ್ಟ್ ಲೆವೆಲ್ ಪಕ್ಕ ಕಂಬ್ಯಾಕ್ ಬ್ರೋ. ಸಲಾರ್ ಸಿನಿಮಾದಲ್ಲೂ ಕಾಟೇರ ಹೆಸರು ತಗೊಂಡಿದ್ದಾರೆ. ನಮ್ಮ ಮೊದಲೇದಾಗಿ ಇವಾಗ ತಾನೇ ಸಲಾರ್ ಅನ್ನೋ ಚಿತ್ರ ನೋಡ್ಕೊಂಬಂದ್ರೆ ನಮ್ಮ ಕನ್ನಡ ಚಿತ್ರ ತೆಲುಗು ಹೋಗಲಿಲ್ಲ. ನಾವು ತೆಲುಗು ಹೋಗೋಕ್ಕೂ ಹೋಗಲ್ಲ, ತೆಲುಗು ಹೋಗೋದು ಇಲ್ಲ. ಕನ್ನಡ ಚಿತ್ರಕ್ಕೆ ಹೋಗಿದ್ವಿ ಸಲಾರ್ಗೆ. ಸಲಾರಲ್ಲಿ ಫಸ್ಟ್ ಹಾಫು ಅವ್ರು ಓನ್ ಕಂಟೆಂಟ್ ಮಾಡ್ಕೊಂಬಂದಿದ್ದಾರೆ. ಸೆಕೆಂಡ್ ಹಾಫು ಪೂರ 40% ಉಗ್ರಂ ಡಬ್ ಹೊಡೆದಿದ್ದಾರೆ. ಅಲ್ಲಿ ಟ್ಯಾಟೋಕ್ಸ್ಗಳನ್ನಾಗಿರ್ಬೋದು. ನಮ್ಮ ಕನ್ನಡ ಡಬ್ಬಿಂಗು ನಮ್ಮ ವಸಿಷ್ಠ ಸಿಂಹ ಅವರು ನಮ್ಮ ಪ್ರಭಾಸ್ ಅವ್ರ ಎಂಟ್ರಿಗೆ ಅವ್ರ ವಾಯ್ಸ್ಗೆ ಡಬ್ ಮಾಡಿದ್ದಾರೆ. ಅದು ತುಂಬಾ ಮ್ಯಾಚಿಂಗ್ ಆಗಿ ಒಂದು ಚೂರು ತಪ್ಪಿಲ್ಲ ಪಿಕ್ಚರಲ್ಲಿ. ಸೇಮ್ ಉಗ್ರಂ ಪಿಕ್ಚರ್ 40% ಸೂಪರ್ ಆಗಿದೆ. ಸಾಂಗ್ ಆಗಿರ್ಬೋದು, ಅವ್ರ ಅಮ್ಮ ಸಾಂಗು ಎಮೋಷ್ನಲ್ ಆಗಿರ್ಬೋದು ಎಲ್ಲ. ಎಷ್ಟೊಂದು ಜನ ಹೇಳ್ತಾರೆ KGFಗೂ ಅದಕ್ಕೂ ಲಿಂಕ್ ಐತೆ ಅಂತ ಅಂದ್ಬಿಟ್ಟು. ದೇವರನ್ನೇ ಹೇಳ್ತೀನಿ, KGFಗೂ ಇದಕ್ಕೂ ಲಿಂಕೇ ಇಲ್ಲ. ಉಗ್ರಂ ಬೇಕಾದ್ರೆ ಲಿಂಕ್ ಐತೆ ಅಂತ ನಾವೇ ಹೇಳ್ಬಿಡ್ತೀವಿ. ಆಗಿರ್ಬೋದು ಈ ಸಲಾರ್ ಚಿತ್ರ ಏನೇ ಇದ್ರು ಇದೊಂದು ವಾರ ಅಷ್ಟೇ. ಇವತ್ತೊಂದು ವಾರ ಕನ್ನಡದಲ್ಲಿ ಓಡೋದು. ನೆಕ್ಸ್ಟ್ನೇ ವಾರದಿಂದ ನಮ್ಮ ಬಸ್ ಕಾಟೇರೋದು ಬರ್ತೈತೆ. ಕಾಟೇರನೇ ಓಡೋದು. ನಾವು ಈ ಸಿನಿಮಾ ಸಲಾರ್ ಸಿನಿಮಾದಲ್ಲೂ ಕಾಟೇರ ಹೆಸರು ತಗೊಂಡಿದ್ದಾರೆ ನಮ್ಮ ಡಿ ಬಾಸ್ ಅವ್ರ ಹೆಸರು. ಅದಕ್ಕಿಂತ ಬೇರೆ ತುಂಬಾ ಖುಷಿಯಾಗೋಯ್ತು. ಈಗ ನಮ್ಮ ಹುಡುಗನ ಇಲ್ಲೇ ಪ್ರವಾಸ ನೋಡಿ, ಒಂದು ದೊಡ್ಡ ಸಲಾರ್ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಮ್ಮ ಕಾಟೇರ ಹೆಸರು ಬಂದಿರೋದು ನಮ್ಮ ಕನ್ನಡ ಸಿನಿಮಾ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನಮ್ಮ ಅಂತ ಒಂದು ಸೀನ್ ಬರುತ್ತೆ ಸಲಾರ್ ಸಿನಿಮಾದಲ್ಲಿ, ಪಕ್ಕ ನಮ್ಮ ಕಾಟೇರ ಸಿನಿಮಾ ಪ್ರಮೋಷನ್ನೇ ಅದು. ಈಗ ನಮ್ಮ ಹುಡುಗನ ಕೇಳ್ತೀನಿ ಹೇಗಿದೆ ಅಂತ ಸಿನಿಮಾ. ಸರ್ ಮೂವಿ ನೋಡಿದೆ. ಹೆಂಗನ್ಸ್ತು? ಚೆನ್ನಾಗಿದೆ. ಮೂವಿ ಸಲಾರ್ ಮೂವಿ ಹೆಂಗಿದೆ? ಯಾವ KGF ರಿಮೇಕು ಇಲ್ಲ, ಉಗ್ರಂ ರಿಮೇಕ್ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಕನ್ನಡ ಸಿನಿಮಾನ ಯಾವ ರೀತಿ ಅವರ ಪ್ರಶಾಂತ್ ನೀಲ್ ಸರ್ ಯಾವುದೇ ಸಿನಿಮಾ ಆಗಿರಲಿ ಒಂದು ಬೇರೆ ಯೋಚನೆ ಇಟ್ಕೊಂಡೆ ಸಿನಿಮಾ ಮಾಡ್ತಾರಲ್ವಾ. ಸೊ ಈ ಸಲಾರ್ ಸಿನಿಮಾನೂ ಒಂದು ಫ್ರೆಂಡ್ಶಿಪ್ಗಾಗಿ ಮಾಡಿರೋಂಥ ಒಂದು ಸಿನಿಮಾ ಇದೆ. ಫ್ರೆಂಡ್ಶಿಪ್, ಫ್ಯಾಮಿಲಿ. ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ನಾನು ಅನ್ಕೊಂಡಿದ್ದೆ. ನಿಜವಾಗ್ಲೂ ಉಗ್ರಂ ರಿಮೇಕ್ ಇರ್ಬೋದಾ ಅಥವಾ KGF ರಿಮೇಕ್ ಇರ್ಬೋದು. ಯಾಕಂದರೆ ಅದೇ ಡೈರೆಕ್ಟರ್ ಅಲ್ವಾ ಮಾಡಿರೋದು. ಅದೇ ಥರ ಇರ್ಕೋದ್ರೆ ಟ್ರೈಲರ್ ನೋಡಿದ್ರೆ ಎಲ್ಲರೂ ಹಂಗೆ ಅನ್ಸುತ್ತೆ. ಬಟ್ ಅಭಿ ಪಿಕ್ಚರ್ ಬಾಕಿ ಅಂತಾರಲ್ವ, ಸಿನಿಮಾ ನೋಡಿದ ಮೇಲೆ ಗೊತ್ತಾಗತ್ತೆ ಆ ಸಿನಿಮಾ ಸ್ಟೋರಿ ಏನು, ಬ್ಯಾಕ್ಗ್ರೌಂಡ್ ಏನು, ಸಲಾರ್ ಅಂತ ಏನಕ್ಕೆ ನೇಮ್ ಕೊಟ್ಟರು. ನಿಜವಾಗ್ಲೂ ಒಂದು ಬೇರೆ ನೆಕ್ಸ್ಟ್ ಲೆವೆಲಲ್ಲೇ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಪ್ರಶಾಂತ್ ನೀಲ್ ಸರ್ ಅವರು. ಯಾವುದೇ ಸಿನಿಮಾ ಆಗಿರಲಿ ಅವರ ಆಲೋಚನೆಗಳನ್ನೇ ಬೇರೆ ರೀತಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾರಲ್ವ. ನಿಜವಾಗ್ಲೂ ಪ್ರಭಾಸ್ ಸರ್ ಅವರು ಈ ಸಿನಿಮಾ ಸಲಾರ್ ಸಿನಿಮಾ ಮೂಲಕ ಬೇರೆ ಲೆವೆಲಲ್ಲೇ ಒಬ್ಬ ಹೀರೋ ಅಂತ ಕಾಣಿಸ್ಕೊಳ್ತಾರೆ. ಇವಾಗ ಆದಿಪುರುಷನ ಈಗ ಸ್ವಲ್ಪ ದಿನಗಳ ನಂತರ ರಿಲೀಸ್ ಆಯಿತು. ಆ ಸಿನಿಮಾ ಮೂಲಕ ಏನೂ ಆಗಿಲ್ಲ ಅವರು. ಬೇಕಾದ್ರೆ ಸಲಾರ್ ಸಿನಿಮಾ ಮೂಲಕ ಅವರು ಇಂಟರ್ನ್ಯಾಷನಲ್ಗೆ ಸ್ಟಾರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ನಮ್ಮ ಯಶ್ ಪಕ್ಕ ಕಂಬ್ಯಾಕ್ ಬ್ರೋ. ಆದಿಪುರುಷದಲ್ಲಿ ಏನು ಫೇಲ್ ಆಗಿತ್ತು, ಸಲಾರ್ ಸಿನಿಮಾ ಮೂಲಕ ಪಕ್ಕ ಸಕ್ಸಸ್ಫುಲ್ ನಮ್ಮ ಪ್ರಭಾಸ್ ಸರ್ ಅಂತ ಹೇಳ್ತೀನಿ. ಯಾಕಂದರೆ ಅವರ ಬೇರೆ ಲೆವೆಲ್ ಅವ್ರು ಈ ಥರನೂ ಒಂದು ಆ್ಯಕ್ಟ್ ಮಾಡ್ತಾರೆ ಅಂತ ಪ್ರಶಾಂತ್ ನೀಲ್ ಡೈರೆಕ್ಷನ್ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ್ಯಡ್ಸಪ್ ಹೇಳಬೇಕು. ಯಾಕಂದರೆ ನಮ್ಮ ಪ್ರಶಾಂತ್ ನೀಲ್ ಅವರು ಈ ಥರ ಒಂದು ನಮ್ಮ ಕನ್ನಡದವರು. ಈ ಸಿನಿಮಾ ನಿಜವಾಗ್ಲೂ ನಾನು ತೆಲುಗು ಸಿನಿಮಾ ಅಂತ ನೋಡಿಲ್ಲ, ನಮ್ಮ ಕನ್ನಡದಲ್ಲಿ ಡಬ್ ಮಾಡೋರಲ್ಲ, ಕನ್ನಡ ಸಿನಿಮಾ ಅಂತ ನೋಡ್ಬೇಕು, ಕನ್ನಡದಲ್ಲೇ ನೋಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ. ಅಂದರೆ ಪ್ರೊಡ್ಯೂಸರು ನಮ್ಮವರೇ, ಸೊ ಡೈರೆಕ್ಟ್ರು ನಮ್ಮವರೇ, ಇಲ್ಲಿರೋ ಆ್ಯಕ್ಟ್ರು ಆ ಸಿನಿಮಾದಲ್ಲಿ ಇರೋ ಪ್ರತಿಯೊಬ್ಬ ಆ್ಯಕ್ಟ್ರು ನಮ್ಮವರೇ. ಹೀರೋ ಸರ್ ಒಬ್ಬನ ಬಿಟ್ಟು ಪ್ರತಿಯೊಬ್ಬರು ನಮ್ಮವರೇ, ನಮ್ಮ ಕನ್ನಡದವರೇ. ಪಕ್ಕ ಹಿಟ್ ಆಗೇ ಆಗುತ್ತೆ. ಯಾಕಂದ್ರೆ ನಮ್ಮ ಕನ್ನಡದವ್ರು ಇದ್ದಾರೆ ಸಿನಿಮಾದಲ್ಲಿ. 100% ಹಿಟ್ ಆಗೇ ಆಗತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಸಲಾರ್ ಸಿನಿಮಾ. ಮತ್ತು ಒಳ್ಳೆಯದಾಗಲಿ ನಮ್ಮ ಪ್ರಭಾಸ್ ಅವ್ರಿಗೆ. ನಿಜವಾಗ್ಲೂ ಬೇರೆ ಫ್ಯೂಚರೇ ಈ ಸಿನಿಮಾ ಮೂಲಕ ಪಕ್ಕ ಸಕ್ಸಸ್ಫುಲ್ ಆಗುತ್ತೆ. ನಿಜವಾಗ್ಲೂ ಬೇರೆ ನೋಡಿ ಅವ್ರ ಬಗ್ಗೆ ಆಗದೆ ಇರೋರು ಏನೋ ಅಂದರೆ ಟ್ರೈಲರ್ ನೋಡಿದ್ರೆ ಎಲ್ಲರೂ ಹಂಗೆ, ಅದು ಸಹಜ. ಟ್ರೈಲರ್ ನೋಡಿದ್ರೆ ಏನನ್ಸುತ್ತೆ ಗೊತ್ತಾ, ಯಾಕಂದರೆ ಡೈರೆಕ್ಟರ್ ಅವರೇ ಅಲ್ವಾ, ಪ್ರೊಡ್ಯೂಸರ್ ಅವರೇ. ಅದೇ ಏನೋ ಅದು 50% ಇದು 50% ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದಾರೆ, ಸಲಾರ್ ಸಿನಿಮಾ ಮಾಡಿದ್ದಾರೆ ಅಂದ್ಕೊಂಡಿದ್ದಾರೆ. ಬಟ್ ಈ ಸಿನಿಮಾ ಯಾವುದೇ KGF ರಿಮೇಕು ಇಲ್ಲ, ಉಗ್ರಂ ರಿಮೇಕು ಇಲ್ಲ. ಸಲಾರ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಸ್ಟೋರಿ ಏನು. ಪಕ್ಕ ಒಂದು ಕನ್ನಡದಲ್ಲಿ ಮಾಡೋರಲ್ಲ, ಅದೇ ತುಂಬ ಇಷ್ಟ. ಇಲ್ಲ ಸರ್, ನಿಜವಲ್ಲ. ಅದು ಅವರಿಗಂತಾನೆ ಬೇರೆ ಟಾಕ್ಸಿಕ್ ಅಂತ ಒಂದು ಮೂವಿ ಬರ್ತಾ ಇದೆ. ಅಲ್ಲಿವರೆಗೂ ಅದು ಯಶ್ ಅವ್ರನ್ನೇ ನೋಡ್ಬೇಕಂತಂದ್ರೆ 2025 ವೇಟ್ ಮಾಡಬೇಕಾಗತ್ತೆ.
ಅಲ್ಲಿವರೆಗೂ ಅವ್ರಿಗೂ ಸಿನಿಮಾ ಮಾಡ್ಬೇಕಂದ್ರೆ ತುಂಬ ಲೇಟ್ ಆಗತ್ತೆ. ಅವ್ರು ಆಲ್ರೆಡಿ ಇಂಟರ್ನ್ಯಾಷನಲ್ ಸ್ಟಾರು. ಇವಾಗ ಇಂಟರ್ನ್ಯಾಷನಲ್ ಸ್ಟಾರ್ ಆಗ ಕೊಟ್ಟಿರೋದು ನಮ್ಮ ಪ್ರಭಾಸ್ ಅವರು. ಕನ್ನಡ ಸಿನಿಮಾ ಮೂಲಕ ಒಬ್ಬ ಕನ್ನಡ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಮೂಲಕ ಒಬ್ಬ ಇಂಟರ್ನ್ಯಾಷನಲ್ ಸ್ಟಾರ್ ಆಗೋದು ಮಾತ್ರ ಪಕ್ಕ ಅವರು ಪ್ರಭಾಸ್ ಸರ್. ಎಲ್ಲ ಹೇಳ್ತಿದ್ದಾರೆ ಆ ಪಿಕ್ಚರ್ ಥರ ರಿಮೇಕ್ ಇದೆ, ಈ ಪಿಕ್ಚರ್ ಥರ ರಿಮೇಕ್ ಇದೆ ಅಂತ. ಎಲ್ಲ KGF ಆಗಲಿ, ಉಗ್ರಂ ಆಗಲಿ, ಎಲ್ಲ ಪಿಕ್ಚರ್ ಅಷ್ಟೇ. ಪ್ರಶಾಂತ್ ನೀಲ್ ಏನೇನು ಮಾಡಿದ್ದಾರೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ. ಮೇಕಿಂಗ್ ಆಗಲಿ, ಒಂದೊಂದು ಸೀನ್ ಆಗಲಿ ಹೆಂಗೆ ತೋರಿಸಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ. ಎಷ್ಟೊಂದು ಜನ ಹೇಳ್ತಿದ್ದಾರೆ ಉಗ್ರಂ ರಿಮೇಕ್ ಅಲ್ಲ, ಖಂಡಿತ ಉಗ್ರಂ ರಿಮೇಕ್ ಅಲ್ಲ. ಪಿಕ್ಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಮೇಕಿಂಗಲ್ಲೇ ಆ ಪಿಕ್ಚರ್ ಲೆವೆಲ್ ಏನು, ಅವ್ರ ಥಿಂಕ್ ಏನು ಅಂತ ತೋರಿಸಿದ್ದಾರೆ. ಈ ಪಿಕ್ಚರಿಂದ ಪ್ರಭಾಸ್ ಸರ್ಗೆ ಏನು ಬಾಹುಬಲಿಲಿ ಏನು ಸಕ್ಸಸ್ ಕೊಟ್ಟಿದ್ದೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಸಕ್ಸಸ್ ಕೊಡ್ತಾರೆ. ಮೇಕಿಂಗ್ ಆಗಲಿ, ಅವ್ರ ಥಿಂಕ್ ಆಗಲಿ, ಅವ್ರ ಆ್ಯಕ್ಷನ್ ಆಗಲಿ, ಅವ್ರ ರಿಯಾಕ್ಷನ್ ಆಗಲಿ, ಒಂದು ಹೊಡೆಯೋದಾಗಲಿ ನೆಕ್ಸ್ಟ್ ಲೆವೆಲಲ್ಲಿ ತೆಗ್ದಿದ್ದಾರೆ. ಕತ್ತಿ ಸೀನು ಒಂದೊಂದು ಬೆಂಕಿ ಹಾಕಿ ತೋರಿಸಿದ್ದಾರೆ. ಕನ್ನಡ ಸಿನಿಮಾ ಎಲ್ಲ ಆಲ್ಮೋಸ್ಟ್ ಕನ್ನಡದವರೇ ಜಾಸ್ತಿ ಜನ ಇರೋದು. ಕನ್ನಡ ಡೈರೆಕ್ಟ್ರು ಅಷ್ಟೇ, ಕನ್ನಡದವರು ಆ್ಯಕ್ಟರ್ಸು ಸಿಕ್ಕಾಪಟ್ಟೆ ಜನ ಹಾಕ್ಕೊಂಡಿದ್ದಾರೆ. ಮೇಕಿಂಗು ಆಗಲಿ ಎಲ್ಲ ಸೂಪರಾಗಿ ತೆಗ್ದಿದ್ದಾರೆ. ಚೆನ್ನಾಗಿದೆ ಸಿನಿಮಾ.